ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಹಲವಾರು ರೀತಿಯ ಪಕೋಡಾನ ಮಾಡಿ ತಿಂದಿರ್ತೀರಾ. ಆನಿಯನ್ ಪಕೋಡ, ಕ್ಯಾಬೇಜ್ ಪಕೋಡ, ಬೇಸನ್ ಪಕೋಡ, ಇನ್ನೂ ಎಷ್ಟೋ ವೆರೈಟಿ ರೀತಿಯ ಪಕೋಡ ಮಾಡಿರ್ತೀರಿ ಬಂದರೆ. ಆದರೆ ಈ ರೀತಿಯ ಪಕೋಡಾನ ಇದುವರೆಗೆ ಯಾರೂ ಮಾಡಿಲ್ಲ, ತಿಂದಿಲ್ಲ ಅನ್ಕೋತಾ ಇದ್ದೀನಿ ಬಂಧುಗಳು. ಅಷ್ಟೊಂದು ಕ್ರಿಸ್ಪಿ ಆಗಿರುವಂಥ ಗರಿ ಗರಿ ಆಗಿರುವಂಥ ಈ ಪಕೋಡ ಮಾಡಲಿಕ್ಕೆ ಬೇಸನ್ ಬೇಡ, ಮೈದಾ ಬೇಡ, ರವಾ ಬೇಡ, ಸೋಡಾ ಬೇಡ, ಈನೋ ಬೇಡ, ಬೇಕಿಂಗ್ ಸೋಡಾ ಬೇಡ, ಮೊಸರು ಬೇಡ, ಮಜ್ಜಿಗೆ ಬೇಡ, ಫರ್ಮೆಂಟೇಷನ್ ಬೇಡ. ಹೌದು ಬಂಧುಗಳೇ, ಇದೆಲ್ಲ ಇಲ್ಲದೇನೆ ನಾವು ಗರಿ ಗರಿಯಾಗಿರುವಂಥ ಕ್ರಿಸ್ಪಿ ಆಗಿರುವಂಥ ಈ ಪಕೋಡಾನ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿ ಯೂಸ್ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಟಿಪ್ಸು ಟ್ರಿಕ್ಸ್ ಸರಿಯಾದ ಅಳತೆ ಪ್ರಮಾಣದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬಂಧುಗಳೇ, ನಿಮ್ಮಲ್ಲಿ ಒಂದು ಹಂಬಲ್ ರಿಕ್ವೆಸ್ಟು, ಯಾರೆಲ್ಲ ನನ್ನ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ನನ್ನ ರೆಸಿಪಿ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಒಂದು ಲೈಕ್ ಕೊಡಿ. ಬನ್ನಿ ಹಾಗಾದರೆ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ ಹಿಟ್ಟನ್ನು ಹಾಕ್ಕೊಂಡೆ. ಇದು ಹಿಟ್ಟು ಯಾವುದು ಅಂತ ಗೆಸ್ ಮಾಡಿ. ಎಷ್ಟು ಜನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕ್ತೀರಿ ಅಂತ ನೋಡೋಣ ಬಂಧುಗಳೇ. ಗೆಸ್ ಮಾಡಿ ಕಮೆಂಟ್ ಹಾಕಿ ಯಾವ ಹಿಟ್ಟು ಅನ್ನೋದನ್ನು. ನಾನು ಕೊನೆಯದಾಗಿ ಯಾವ ಹಿಟ್ಟು ಅನ್ನೋದನ್ನು ನಾನು ಹೇಳ್ತೀನಿ ಬಂಧುಗಳೇ. ಈಗ ಇದಕ್ಕೂ ಸ್ವಲ್ಪ ಮಸಾಲೆನೇ ಆ್ಯಡ್ ಮಾಡ್ಬೇಕು ನಾವು. ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಅಜ್ವಾನ, ಒಂದಿಷ್ಟು 2 ಚಿಟಿಕೆಯಷ್ಟು ಅರಿಶಿಣ ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಒಂದೇ ಸಲ ನೀರು ಹಾಕಿದ್ರೆ ಏನಾಗುತ್ತೆ, ನೀರಾಗುತ್ತೆ ಬಂಧುಗಳೇ. ಹಾಗಾಗಿ ನಮಗೆ ಗಂಟು ಕೂಡ ಆಗುತ್ತೆ. ಹೀಗೆ ಸ್ವಲ್ಪನೇ ನೀರು ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ಗಂಟು ಆಗಲ್ಲ ಬಂಧುಗಳು. ಈಗ ನೀಟಾಗಿ ನಾವು ಇದನ್ನ ಗಂಟು ಇಲ್ಲದಾಗೆ ನಾ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ, ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಮ್ಮ ಪಕೋಡ ಅನ್ನೋದು ಫ್ಲಫಿ ಆಗುತ್ತೆ, ಹೋಲ್ಸ್ ಬೀಳುತ್ತೆ, ಗರಿ ಗರಿ ಆಗುತ್ತೆ. ಇದರಲ್ಲಿ ನಾವು ಬೇರೆ ಯಾವ ಹಿಟ್ಟನ್ನು ಸೇರಿಸ್ತಾ ಇಲ್ಲ, ಅದು ಒಂದೇ 1 ಕಪ್ ಹಿಟ್ಟನ್ನು ಸೇರಿಸಿರೋದು ಬಂಧುಗಳೇ. ಅದರಿಂದನೇ ನಮಗೆ ಚೆನ್ನಾಗಿ ಗರಿ ಗರಿ ಆಗಬೇಕು, ಕ್ರಿಸ್ಪಿ ಆಗಬೇಕು, ಹೋಲ್ಸ್ ಬೀಳಬೇಕು, ಫ್ಲಫಿ ಆಗಬೇಕು ಬಂಧುಗಳೇ. ಅಂದರೆ ನಾವು ಇದೇ ರೀತಿಯಾಗಿ ಹಿಟ್ಟನ್ನು ಕಲಿಸ್ಬೇಕು. ನೋಡ್ತಾ ಇದ್ದೀರಲ್ವಾ, ನಮ್ಗೆ ಅಷ್ಟು ಗಟ್ಟಿಗಿತ್ತು ಹಿಟ್ಟು. ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳಿ, ಅದು ಲಿಕ್ವಿಡ್ ಆಗುತ್ತೆ. ಹೀಗಾಗಬೇಕದು. ಒಂದೇ ಸಾರಿ ನೀರು ಜಾಸ್ತಿ ಹಾಕಿ ನಾವು ಕಲಿಸ್ಬಾರ್ದು. ಅದು ಮೊದಲೇ ಟಿಪ್ಸ್ ಗೊತ್ತಾಯ್ತಲ್ಲ ಬಂಧುಗಳೇ. ಇವಾಗ ನೋಡ್ರಿ, ನಾವು ಒಂದು ಅರ್ಧ ಆಲೂಗಡ್ಡೆಯನ್ನು ತುರ್ಕೊಂಡ್ಬಿಟ್ಟು ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೆ, ಸಿಪ್ಪಿ ತೆಗೆದು. ದೊಡ್ಡದಾದರೆ ಅರ್ಧ, ಚಿಕ್ಕದಾದರೆ 1 ಬಂಧುಗಳೇ. ಅದನ್ನು ಹಾಕ್ಕೊಂಡೆ. 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದು ಹಾಕ್ಕೊಂಡೆ. 1 ಗ್ರೀನ್ ಚಿಲ್ಲಿ, ಹಾಗೆ ಒಂದಿಷ್ಟು ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಈಗ ನೋಡ್ರಿ, ಈರುಳ್ಳಿಯನ್ನು ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಬೇಕು. ಯಾಕಂದರೆ ನಮಗೆ ಬಿಡಿ ಬಿಡಿ ಆಗಬೇಕು ಈರುಳ್ಳಿ. ಅದು ಯಾಕಂದರೆ ಜೇಂಟ್ ಇರುತ್ತಲ್ವಾ, ಹಾಗಾಗಿ ನಾವು ಬಿಡಿ ಬಿಡಿ ಮಾಡಿಕೊಂಡು ಹಾಕೋಬೇಕು ಬಂದರೆ. ಈ ಕೈಯಿಂದ ಪ್ರೆಸ್ ಮಾಡಿ ಅದು ಬಿಡಿ ಬಿಡಿ ಆಗುತ್ತೆ. ನೋಡಿದ್ರಲ್ವಾ, ಇದು ದೊಡ್ಡ ಸೈಜ್ ಆದರೆ 2 ಈರುಳ್ಳಿ ಬಂಧುಗಳೇ. ಬೇಬಿ ಅನ್ನ ಆದರೆ ಒಂದು 4 ರಿಂದ 5 ಈರುಳ್ಳಿಯನ್ನು ಹಾಕೋಬೇಕು. ನಾನು ಬೇಬಿ ಅನ್ನನ ತೊಗೊಂಡಿದ್ದೀನಿ ಬಂಧುಗಳೇ. ಇಲ್ಲ 5 ಬೇಬಿ ಆನೆಯನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಬೇಬಿ ಆನೆಯನ್ನು ಯಾಕೆ ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಲೆಂತ್ನಲ್ಲಿ ಚಿಕ್ಕದಾಗುತ್ತೆ, ಕಟ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ನಾವು ದೊಡ್ಡ ಸೈಜಿಂದ ತೊಗೊಂಡ್ರೆ 2 ಭಾಗ ಮಾಡಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನಾನು ಬೇಬಿ ಆನೆಯನ್ನು ಚೂಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಬಿ ಆನೆನೇ ನೀವು ಕಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ನೋಡ್ರಿ, ಚೆನ್ನಾಗಿ ನಾವು ಇದನ್ನು ಎಲ್ಲ ಸಾಮಗ್ರಿಯನ್ನು ನೀಟಾಗಿ ನಾವು ಈ ಕಲಿಸ್ಕೊಂಡಿರುವ ಹಿಟ್ಟಿದೆ ಅಲ್ವಾ, ಮೊದಲು ನಾವು ಹಿಟ್ಟು ರೆಡಿ ಮಾಡಿಕೊಂಡು ಆಮೇಲೆ ನಾವು ಮಸಾಲೆ ಸಾಮಾನನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನೋಡ್ರಿ, ನೀಟಾಗಿ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ, ಖಾರ, ಉಪ್ಪು, ನಾವು ಹಾಕಿರುವಂಥ ಮಸಾಲೆ ನೀಟಾಗಿ ಮಿಕ್ಸ್ ಆಗಬೇಕು ಬಂದ್ರೆ. ಇವಾಗ ನೋಡ್ರಿ, ಇಷ್ಟು ಗಟ್ಟಿಗಿದೆ ಅಲ್ವಾ, ಸ್ವಲ್ಪ ಒಂದು 2 ನಿಮಿಷ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊರಿ. ನಮಗೆ ಈರುಳ್ಳಿಯಲ್ಲಿ ತೇವಾಂಶ ಇರುತ್ತೆ ಮತ್ತು ಆಲೂಯಲ್ಲಿ ತೇವಾಂಶ ಇರುತ್ತೆ. ಆ ತೇವಾಂಶದಿಂದ ಸ್ವಲ್ಪ ಏನಾಗುತ್ತೆ, ಮೆತ್ತಗಾಗುತ್ತೆ ಹಿಟ್ಟು ಅನ್ನೋದು. ಅವಾಗ ನೋಡ್ರಿ, ಪರ್ಫೆಕ್ಟ್ ಆಗಿರುವಂಥ ನಮ್ಮ ಬ್ಯಾಟರ್ ರೆಡಿ ಆಯ್ತು. ಇವಾಗ ಈ ಕಡೆ ಗ್ಯಾಸ್ ಹಚ್ಬಿಟ್ಟು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕಿಟ್ಟೆ. ಬಿಸಿ ಆಗಿರುವ ಎಣ್ಣೆಯಲ್ಲಿ ನಾನು ಇದನ್ನು 1 ಸ್ಪೂನನ್ನು ಹಾಕ್ತಾ ಇದ್ದೀನಿ ಹಿಟ್ಟನ್ನು. ಈಗ ನೋಡ್ರಿ, ಬಿಗಿನರ್ಸು, ಬ್ಯಾಚುಲರ್ಸು ಕೈಯಿಂದ ಹಾಕಬೇಕಂದ್ರೆ ಭಯ ಪಡ್ತಾರೆ. ಇವಾಗ ಅಡುಗೆ ಕಲಿಯೋರು ಕೂಡ ಭಯ ಪಡ್ತಾರೆ. ಹಾಗಾಗಿ ನಾನು ಸ್ಪೂನಿನಿಂದ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಸ್ಪೂನಿನಿಂದ ಹಾಕೋದ್ರಿಂದ ನಮ್ಮ ಕೈ ಕೂಡ ಎಣ್ಣೆ ತಾಕಲ್ಲ, ಕೈ ಸುಡ್ತೈತೆ ಅನ್ನೋ ಭಯ ಇರಲ್ಲ ಬಂಧುಗಳೇ. ನಾನು ಯಾವಾಗಲೂ ಮಾಡಬೇಕಾದ್ರೆ ಕೈಯಿಂದನೇ ಹಾಕಿ ತೋರಿಸ್ತಾ ಇದ್ದೆ. ಇವಾಗ ಬಿಗಿನರ್ಸು, ಬ್ಯಾಚುಲರ್ಸು, ಇವಾಗಲೇ ರೀಸೆಂಟಾಗಿ ಅಡುಗೆ ಕಲಿಯೋರಿಗೆ ಕೂಡ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ಸ್ಪೂನಿನಿಂದ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ನೀವು ಕೈಯಿಂದ ಕೂಡ ಹಾಕೋಬಹುದು, ಏನು ತೊಂದರೆ ಇಲ್ಲ. ಈಗ ನೋಡ್ರಿ, ನಾವು ಗ್ಯಾಸ್ ಫ್ಲೇಮನ್ನು ಹೈ ಇಟ್ಟು ಚೆನ್ನಾಗಿ ಬಿಸಿ ಆದ ನಂತರ ಗ್ಯಾಸ್ ಫ್ಲೇಮನ್ನು ಲೋ ಇಟ್ಕೊಂಡು ಎಲ್ಲ ಹಾಕಿದ್ದ ಆದ ಮೇಲೆ ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕಿ ಫ್ಲೇಮನ್ನು ಹೈ ಮಾಡ್ಕೋಬೇಕು. ಹೈ ಮಾಡ್ಕೊಂಡು ಇವಾಗ ನೋಡ್ರಿ, ಸ್ವಲ್ಪ ಕಲರ್ ಬ್ರೌನ್ ಬಂದಿದೆ ಅಂದಾಗ ನೋಡ್ರಿ, ಸ್ವಲ್ಪ ಕಲರ್ ಚೇಂಜ್ ಆಗಿ ಗೊತ್ತಾಗ್ತಾ ಇದೆ ಅಲ್ವಾ. ಹೀಗಾಗಿದೆ ಅಂದಾಗ ನಾವೇನು ಮಾಡಬೇಕು, ಹೊಳ್ಳಿಸಿ ಹಾಕಬೇಕು ಎಲ್ಲನೂ ನಾವು. ಇವಾಗ ಹೊಳ್ಳಿಸಿ ಹಾಕಬೇಕಾದ್ರೆ ನೋಡ್ರಿ, ನಮ್ಮ ಫ್ಲೇಮು ಹೈ ಇದೆ.
ನಾನು ಯಾವಾಗ ಲೋ ಮಾಡ್ತೀನಿ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ, ಅವಾಗ ನೀವು ಕೂಡ ಲೋ ಮಾಡ್ಕೋಬಹುದು ಬಂಧುಗಳೇ. ಈಗ ನಾವು ಒಂದೇ ಸಾರಿ ನಾವು ಹೈನಲ್ಲೇ ಫುಲ್ಲು ಕಂಪ್ಲೀಟ್ ಆಗೋವರೆಗೆ ನಾವು ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಮಾತ್ರ ಕೆಂಪಾಗುತ್ತೆ ಬಂಧುಗಳೇ, ಒಳಗಡೆಗೆ ಆಗಲ್ಲ. ಈಗ ನೋಡ್ರಿ ನಾನು ಫ್ಲೇಮನ್ನು ಲೋ ಮಾಡಿಕೊಂಡು ಇನ್ನೊಂದು ಸಾರಿ ಹೊಳ್ಳಿ ಸಾಕೋತಾ ಇದ್ದೀನಿ. ಇದೇ ರೀತಿ ನಾವು 2-3 ಸಾರಿ ಹೊಳ್ಳಿ ಹಾಕ್ತಾ ಹಾಕ್ತಾ ಎರಡೂ ಕಡೆ ಹೊಂಬಣ್ಣ ಬರುವಾಗೆ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಮೇಲೆ ಕೂಡ ಫ್ರೈ ಆಗುತ್ತೆ, ಒಳಕ್ಕೂ ಕೂಡ ಚೆನ್ನಾಗಿ ಬೇಯುತ್ತೆ ಬಂಧುಗಳೇ. ಈಗ ನೋಡ್ರಿ ಸೌಂಡ್ ನೋಡಿ ಕೇಳಿದ್ರಲ್ವ ಹಾಕಿದ ತಕ್ಷಣ ಯಾವ ರೀತಿ ಬಂತು ಅಂತ. ಈ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿ ಆಗಿದೆ, ಎಷ್ಟು ಫ್ಲಫಿ ಆಗಿದೆ ಅಂತ ಬಂಧುಗಳೇ. ನಾನು ಇದಕ್ಕೆ ಮಾಡಿರುವಂಥ ಯೂಸ್ ಹಿಟ್ಟು ವೇಟ್ ಫ್ಲೋರು ಗೋಧಿ ಹಿಟ್ಟು ಬಂಧುಗಳೇ. ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಹಾಕ್ತೀರಿ ಅಂತ ನೋಡೋಣ, ಯಾರು ಗೆಸ್ ಮಾಡಿದ್ದೀರಿ ಅಂತ. ನಾನು ಇದನ್ನು ಹೇಳಬಾರ್ದು, ಸಸ್ಪೆನ್ಸ್ ಇಟ್ಕೋಬೇಕು ಅಂದ್ಕೊಂಡಿದ್ದೆ ಬಂಧುಗಳೇ. ನೀವು ಮತ್ತೆ ಯಾವ ಹಿಟ್ಟು ಅನ್ನೋದು ಟೆನ್ಷನ್ ಮಾಡ್ಕೋತೀರಲ್ವ, ಹಾಗಾಗಿ ನಾನು ಯಾವ ಹಿಟ್ಟು ಅನ್ನೋದನ್ನು ಹೇಳಿಬಿಟ್ಟೆ. ಯಾಕಂದರೆ ಈಗ ಮಳೆಗಾಲ ಕೂಡ ಇದೆ, ದಿನ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಆ ಹಿಟ್ಟು ಯಾವ್ದು ಅನ್ನೋದನ್ನು ರಿಲೀಸ್ ಮಾಡಿದೆ ಬಂಧುಗಳೇ. ಈಗ ನೋಡ್ರಿ ನೀಟಾಗಿ ನಾವು ಎಲ್ಲನೂ ಫ್ರೈ ಮಾಡ್ಕೊಂಡಾಯಿತು. ಸೌಂಡ್ಗಾನಿ ಕೇಳಿದ್ರಿ. ಈಗ ನಾವು ಇಷ್ಟವಾದ ಚಟ್ನಿ, ನಿಮ್ಮ ಕಾಯಿ ಚಟ್ನಿ, ಪುದೀನ ಚಟ್ನಿ, ಪೀನಟ್ ಚಟ್ನಿ, ಗ್ರೀನ್ ಚಟ್ನಿ, ಯಾವ ಚಟ್ನಿ ಆಗಿರ್ಬೋದು ಬಂದಾಗ ಅದ್ರ ಜೊತೆಗೆ ಸರ್ವ್ ಮಾಡ್ಕೋಬಹುದು. ಬೇಡ ಅಂದರೆ ಟೀ ಟೈಮ್ಗೆ ಹಾಗೆ ಕೂಡ ನಾವು ತಿನ್ಬೋದು, ತುಂಬಾ ಸಖತ್ತಾಗಿರುತ್ತೆ. ಇದು ಲಂಚ್ ಬಾಕ್ಸಿಗೆ ಆಗಿರ್ಬೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ತಿನ್ಬೋದು ಬಂದೇಳಿ ಸಖತ್ತಾಗಿದೆ. ಸೌಂಡ್ಗಾನಿ ಕೇಳಿದ್ರಲ್ವ ಹೇಗೆ ಕ್ರಿಸ್ಪಿ ಬಂತು ಅಂತ, ಕೇಳಿದ್ರಲ್ವ ಸೌಂಡು ಸೂಪರ್ ಆಗಿರುತ್ತೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬಂಧುಗಳೇ. ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.